ಮೆಟ್ಲ ಮೇಲಿಂದ ಒಂದು ಹುಡುಗಿ ಹೋಗೋದು ಹತ್ಕೊಂಡು ಹೋಗೋದು ಹತ್ಕೊಂಬರೋದು ಆ ಥರ ಕಾಣಿಸ್ತಾ ಇತ್ತು. ರಿಯಲ್ ಕಾಣಿಸ್ತೈತೆ, ರಿಯಲ್. ಬಟ್ ಅದು ಒರಿಜಿನಲ್ ಅಲ್ಲಿ ಯಾರಿಗೂ ಕಾಣಿಸ್ತಾ ಇಲ್ಲ, ಅವ್ರಿಗೆ ಮಾತ್ರ, ಅವ್ರ ತಾಯಿಗೆ ಮಾತ್ರ ಕಾಣಿಸ್ತಾ ಇರೋದು ಇದು. ಓಕೆ. ಕಾಣಿಸ್ತೈತೆ ಈ ಥರ ಅಂತಂದರೆ ನಿನಗೆ ಭ್ರಮೆ ಐತೆ ಬಿಡಮ್ಮ ಇದು. ಯಾಕಂದರೆ ಈಗಿನ ಕಾಲದಲ್ಲಿ ಭೂತಗಳು ಪ್ರೇತಗಳವ, ನಿನ್ನ ಕತೆ ಇವೆಲ್ಲ ನಾನು ನಮ್ಮಲ್ಲ. 18 ವರ್ಷನೂ ಆ ಹುಡುಗಿಗೆ ರಿಯಲ್ ಬಂದು ಪಕ್ಕದಲ್ಲೇ ಮಲ್ಕೊಳೋದಂತೆ, ಜೊತೆಯಲ್ಲಿ ಮಲ್ಕೊಂಡು ಪ್ಯಾನ್ ಹಾಕ್ಲಾ, ನಿನಗೆ ನೀರು ಕೊಡ್ಲಾ ಕೇಳೋದಂತೆ ಇದು. ಓಕೆ. ಇದೇನಾಯ್ತು ಲಾಸ್ಟ್ಗೆ ಬೆಚ್ಚ ಬಿದ್ದು ನೋಡಿದ್ರೆ ಏನೂ ಇಲ್ಲ. ನಮಸ್ಕಾರ ವೀಕ್ಷಕರೇ. ಒಬ್ಬರು ಅವ್ರ ಹೆಸರು ಹೇಳಂಗಿಲ್ಲ, ಒಬ್ಬರು ಅಧಿಕಾರಿಗಳು, ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಸೊ ಅವರು ಒಂದು ಚೀಟಿ ನಮಗೆ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಯಾರಾದರೂ ಗುರುಗಳು ಬಂದಾಗ ಅವ್ರಿಗೆ ಈ ಪ್ರಶ್ನೆಗಳನ್ನ, ಯಾಕಂದರೆ ಇದು ಅವ್ರದ್ದು ಕುಟುಂಬದಲ್ಲಿ ಆಗ್ತಾ ಇದ್ದಿದ್ದ ಸಮಸ್ಯೆಗಳು, ಸ್ವತಃ ಅವರು ಕುಟುಂಬದಲ್ಲಿ ಅವ್ರ ಮಗಳಿಗೆ ಆಗಿದ್ದ ಸಮಸ್ಯೆಗಳನ್ನ ಅವರೊಂದು ಲೀಸ್ಟ್ ಮಾಡಿ ಕಳಿಸಿದ್ದಾರೆ. ಈ ಥರದ ಸಮಸ್ಯೆಗಳಿದೆ, ಇದಕ್ಕೇನು ಪರಿಹಾರ ನೀವು ನಿಮ್ಮ ಒಂದು ಗುರುಗಳ ಕಡೆಯಿಂದ ಹೇಳಿಸಿ ವಿಡಿಯೋ ಇದು ಎಲ್ಲರಿಗೂ ತಲುಪಲಿ ಅಂತೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದಷ್ಟು ಪಾಯಿಂಟ್ಸ್ ಮಾತ್ರ, ಇನ್ನೂ ತುಂಬ ಇತ್ತು, ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಏನೂ ಆಸೆಗಳು ಬರ್ತಾಯಿಲ್ಲ, ಯಾವುದ್ರ ಮೇಲೂ ಆಸೆ ಇಲ್ಲ, ನಿರಾಸಕ್ತಿ ಇರೋ ಥರದ್ದು ಒಂದು ಸ್ವಭಾವ. ನೆಕ್ಸ್ಟು ನಿದ್ದೆ ಬರ್ತಿಲ್ಲ ರಾತ್ರಿ ಹೊತ್ತು, ಮತ್ತು ನೆನಪಿನ ಶಕ್ತಿ ಇರೋದಿಲ್ಲ, ಫುಲ್ ಮೆಮೊರಿ ಲಾಸು, ಮುಖದಲ್ಲಿ ಕಳೆ ಬರ ಇರೋದಿಲ್ಲ, ಮಂಕಾಗಿರೋವಂಥ ಮುಖ. ಸೊ ಈ ಥರದ್ದು. ಊಟದಲ್ಲಿ ಕಲ್ಲು ಕೂದಲು ಏನೋ ಕರಕರ ಅಂತ ಸೌಂಡು, ಅಂದರೆ ಅದು ಅಲ್ಲಿಗೆ ಏನೋ ಸಿಗುತ್ತೆ, ಆ ಥರದ್ದೊಂದು ಅನುಭವ ಆಗಿರೋವಂಥದ್ದು. ಆಮೇಲೆ ಯಾವಾಗಲೂ ಬೇಜಾರಾಗಿರೋದು ಜೀವನದಲ್ಲಿ, ಆಸೆ ಅನ್ನೋದು ಕಮ್ಮಿ. ಸೊ ಈ ಒಂದಷ್ಟು ವಿಚಾರಗಳು ಇನ್ನೂ ಇದೆ, ಬಟ್ ಸಾಕು ಹೈಲೈಟ್ಸು. ಈ ಪಾಯಿಂಟ್ಸ್ಗಳನ್ನ ನನಗೆ ಒಬ್ಬರು ಅಧಿಕಾರಿಗಳು ಕಳಿಸಿದ್ರು. ಅದನ್ನು ರಾಘವೇಂದ್ರ ಅವರಿಗೆ ನನಗೆ ಕೇಳಿದ್ದೀನಿ. ಸೊ ಡೈರೆಕ್ಟಾಗಿ ವಿಚಾರ ಹೇಳಿದ್ದೀನಿ. ಇದು ಅವರ ಒಂದು ಪರ್ಸ್ನಲಿ ಅವ್ರ ಕುಟುಂಬದಲ್ಲಿ ಅವ್ರ ಮಗಳಿಗೆ ಈ ಥರ ಸಮಸ್ಯೆಗಳು ಇತ್ತು. ಇದಕ್ಕೇನು ಆನ್ಸರ್ ಮಾಡ್ತೀರಾ? ವೀಕ್ಷಕರಿಗೆ ನಮಸ್ಕಾರ. ಹಾಂ, ಅದೇ ನಾವು ಪ್ರತಿಯೊಂದು ಸರಿನೂ ಯಾವುದೇ ಒಂದು ಕಾರ್ಯಕಲಾಪಗಳು, ವಿಘ್ನಗಳು, ವಿಘ್ನಗಳು ಬರೆದಿದ್ದಂಗೆ ಆದಿಮೂಲ ಗಣೇಶನ ತಿಳ್ಕೊಂಡು ಆ ತಾಯಿ ಚಾಮುಂಡೇಶ್ವರಿ ಮಹಾಮಾತೆ, ಆ ಮಹಾದೇವಿ, ಆ ತಾಯಿನ ತಿಳ್ಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಇಲ್ಲಿ ಏನು ಹೇಳ್ತದೆ ಅಂತಂದರೆ ಆಸೆಗಳು ಬರ್ತಾ ಇಲ್ಲ. ಸರಿ, ಎತ್ಕೊಂಬಿಡಿ ಅದು. ಇದು ನೋಡಿ, ನೀವು ನೋಡಿಕೊಂಡೆ ಹಂಗೆ ನೀವು ಹೇಳಿ, ನಾನು ಅದನ್ನು ನೋಡ್ತೀನಿ. ಆಸೆಗಳು ಬರ್ತಿಲ್ಲ ಜೀವನದಲ್ಲಿ, ಆಮೇಲೆ ನಿದ್ದೆ ಬರ್ತಿಲ್ಲ, ನೆನಪಿನ ಶಕ್ತಿ ಇಲ್ಲ, ಮುಖದಲ್ಲಿ ಕಳೆ ಬರ ಇಲ್ಲ, ಮಂಕಾಗಿರುವಂಥದ್ದು, ಊಟದಲ್ಲಿ ಕಲ್ಲು ಇವೆಲ್ಲ ಸಿಗ್ತಾ ಇತ್ತು. ಊಟದಲ್ಲಿ ಅನ್ನದಲ್ಲೆಲ್ಲ ಕೂದಲು ಸಿಕ್ಬಿಡ್ತಾ ಇತ್ತು, ಇಲ್ಲ ಕಲ್ಲು ಸಿಗ್ತಾ ಇತ್ತು ದವಡೆಯಲ್ಲಿ, ಸಿಗುತ್ತೆ 100% ಆಗ್ತಾಯಿತ್ತು. ಈ ಸಮಸ್ಯೆಗಳು ಇದೆ ಅವ್ರದ್ದು. ಮಾಡಿ ಇದೇನಾಯಿತು, ಇದು 2 ರೀತಿಯಿಂದನೂ ಬರ್ತೈತಿ. ಹೆಂಗೆ ಅಂತ ಕೇಳಿ. ಒಂದು, ಮನೆ ಕಟ್ಟಬೇಕಾದ್ರೆ ಜಾಗೃತವಾಗಿರಬೇಕು. ಎರಡನೇದು, ಮಾಟ ಮಾಡಿ ಸಮಸ್ಯೆ ಆಗಿದ್ದರೆ ಬಂದಿರ್ತದೆ. ಆಮೇಲೆ ನೆಗೆಟಿವ್, ಅವ್ರಿಗೇನಾನ ಒಂದು ಪ್ರೇತಾತ್ಮ ಇಲ್ಲ ಒಂದು ಗ್ರಹ ಇಲ್ಲ ಮನೆ ಒಳಗಡೆ ಏನಾನ, ಈಗ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡ್ರೆ, ಇಲ್ಲಾಂದ್ರೆ ಆ ಜಾಗದಲ್ಲಿ ಏನಾನ ಹೊಡೆದು ಊತಾಕಿ ಇದಾಗಿದ್ದಾಗ ಈ ರೀತಿಯೂ ಸಮಸ್ಯೆ ಬರ್ತೈತೆ. ಇದೇ ಥರನೇ ನಾನು ಮ್ಯಾಕ್ಸಿಮಮ್ಮು 4 ಇಲ್ಲ 8 ಕೇಸ್ ನೋಡಿದ್ದೀನಿ, ಸೇಮ್ ಇದೇ ಥರನೇ. ಆಮೇಲೆ ಕಲ್ಲು ಊಟ ತಿನ್ನಬೇಕಾದ್ರೆ ಕೂದಲು ಸಿಗ್ತೈತೆ, ಕಲ್ಲು ಸಿಗ್ತೈತೆ. ಇದೇ ನನ್ನ ಫ್ರೆಂಡ್ಗೆ ಆಗೈತಿ ಈ ಅನುಭವ. ಇದು ಸೇಮ್ ಅನುಭವ ಆಗೈತೆ, ನನ್ನ ಫ್ರೆಂಡ್ಗೆ ಆಗೈತಿ ಇದು. ಮೈಸೂರಲ್ಲಿ ನನ್ನ ಆಪ್ತ ಫ್ರೆಂಡ್ ಇದ್ದಾರೆ, ಅವ್ರಿಗೆ ಆಗೈತೆ ಈ ಕೇಸ್. ಇದು ನಮ್ಮ ಸ್ನೇಹಿತನಿಗೆ ಆಗಿದ್ದಾರೆ. ಇದು ಯಾವ ರೀತಿ ಅಂತಂದರೆ, ಈ ಕೆಲವು ಆತ್ಮದು ಇವಿದ್ದಾಗ ಇವು ಆಟೋಮೆಟಿಕಾಗಿ ಕೊಡ್ತೈತೆ. ಅದು ಒಂದು ಮಾಟ ಮಾಡಿದೆ ಆದ್ರೂ ಮುಖದಲ್ಲಿ ಕಳೆ ಇರಲ್ಲ, ಛೇದಸ್ಸು ಅಂದರೆ ವರ್ಚಸ್ಸು ಇರಲ್ಲ, ಲವಲವಿಕೆ ಇರಲ್ಲ ಇದು. ಆಮೇಲೆ ಇವ್ರಿಗೆ ಪ್ರೇತಾತ್ಮ ಏನಾನ ದೇಹಕ್ಕೆ ಅಂಟ್ಕೊಂಡಿದ್ರೆ ಆಸೆಗಳೇ ಬರಲ್ಲ, ಅದು ಆಸೆಗಳು ಎಲ್ಲಿ ತರಿಸ್ತಾರೆ. ಆಮೇಲೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅಂದರೆ ಒಬ್ಬರೇ ಒಂಟಿತನ ಇರಬೇಕು ಅಂತೇಳಿ, ಅದು ಒಂಟಿತನೇ ಮಾಡೋದು ಅದು. ಅರ್ಥ ಆಯ್ತಾ? ಆಮೇಲೆ ಏನು ಕೊಡ್ತದೆ ಅಂತಂದರೆ, ಇದು ಪ್ರೇತಾತ್ಮ ಇವರು ದೇಹದಲ್ಲಿ ಸೇರ್ಕೊಂಡಾಗ ಇವರು ಮತ್ತೆ ಮಾಟ ಮೋಡಿ ಆಗಿದ್ದಾಗೂ ಇವರು ಊಟ ತಿನ್ಬೇಕಂತಂದರೆ ಕಲ್ಲು ಬರೋದು, ಆಮೇಲೆ ಕೂದಲು ಬರೋದು. ಅರ್ಥ ಆಯ್ತಾ? ಆಮೇಲೆ ಊಟ ತಿನ್ನೋಕ್ಕೆ ಕೊಡಲ್ಲ, ಮ್ಯಾಕ್ಸಿಮಮ್ ಕೊಡೋದೇ ಇಲ್ಲ ಇದು. ಮತ್ತು ನಾವು ಯಾವಾಗೂ ಸಾಯಬೇಕು, ನಾವು ಜೀವಮಾನದಲ್ಲೇ ಡಿಪ್ರೆಷನ್ಗೆ ಹೋಗ್ಬೇಕು. ನಮಗೆ ಯಾರು ಸವಾಸನ, ಈಗ ನೋಡ್ರಿ ಕೆಲವರು ಭೂತ ಪ್ರೇತಗಳದ ಅನುಭವ ಇರೋವಂಥವರು, ನೀವು ನೋಡಿ ಅವ್ರನ್ನ. ನಾನು ಇದು ಉದಾಹರಣೆ 1000 ಕೊಡ್ತೀನಿ ನಾನು. ಅರ್ಥ ಆಯ್ತಾ? ಇದೇ ನಮ್ಮ ಬೆಂಗಳೂರಲ್ಲಿ
ಒಬ್ಬರು ಹೆಂಗೆ ಅಂತಂದರೆ ಅವರೇನೋ ಸಿನಿಮಾದಲ್ಲಿ ಏನೋ ಮಾಡ್ತಾ ಇದ್ದಾರಂತೆ, ಓಕೆ, ವರ್ಕ್ ಆರ್ಟಿಸ್ಟು. ಅವ್ರಿಗೆ ನೈಟೆಲ್ಲ ಒಂದು 10 ಗಂಟೆಯಲ್ಲಿ, ಅವಾಗೆಲ್ಲ ಸ್ವಲ್ಪ ನೈಟ್ ಇದು ಮಾಡೇವಿ, ಅವಾಗ 10 ಗಂಟೆ ರಾತ್ರಿಯಲ್ಲಿ ಹೋಗಿ ಕ್ಲಿಯರ್ ಮಾಡಿದ್ದೀನಿ ನಾನು. 10 ಗಂಟೆ ನೈಟಲ್ಲಿ ಮಾಡಿರೋದು ಇದು. ಸೇಮ್ ಇದೇ ಕೇಸ್ ಅವರು. ಯಾಕಂದರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಒಂದು ಪ್ರೇತಾತ್ಮ ಸೇರ್ಕೊಂಡಿರ್ತದೆ, ಆಸೆಗಳು ಬರಲ್ಲ, ಇವ್ರಿಗೆ ಏನು ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಬರಲ್ಲ, ಮುಖದಲ್ಲಿ ವರ್ಚಸ್ಸ. ನೋಡ್ರಿ, ಈಗ ಒಂದು ಪ್ರೇತಾತ್ಮ ಆಗಲಿ, ಇಲ್ಲಾಂದರೆ ಅವ್ರಿಗೇನೋ ಒಂದು ಮಾಟದ ಸಮಸ್ಯೆ ಇಲ್ಲ, ಏನೋ ಒಂದು ನೆಗೆಟಿವ್ ಸಮಸ್ಯೆ ಅಂತಂದವ್ರನ್ನ ನೀವು ಮೊದಲು ಅಬ್ಸರ್ವ್ ಮಾಡಬೇಕಾಗಿರೋದು, ಈ ಕಣ್ಣು ಸುತ್ತ ಡಾರ್ಕ್ ಆಗಿಬಿಟ್ಟಿರ್ತದೆ, ಕಪ್ಪಗಾಗಿರ್ತದೆ ಮುಖ. ಅವ್ರಿಗೆ ನೀವು ಏನು ಕ್ರೀಮ್ ಹಚ್ಕೊಂಡ್ರು, ನೀವೇನೇ ಹಚ್ಕೊಂಡ್ರು ಒಂಥರ ಹೆಂಗಂತಂದ್ರೆ ಒಳಪು ಅನ್ನೋದೇ ಇರಲ್ಲ ಅವ್ರಿಗೆ, ಬಾಡ್ದಂಗೆ ಇರ್ತದೆ, ಡಲ್ ಇರುತ್ತೆ, ಆ ಥರ ಇರ್ತದೆ. ಆಮೇಲೆ ಇವ್ರಿಗೆ ಕೈ ನೋವು, ಕಾಲು ನೋವು, ಚಳುಕುಗಳು, ನಿಶಕ್ತಿ, ನಿದ್ದೆನೇ ಬರಲ್ಲ, ನಿದ್ದೆ ಅನ್ನೋದು ಬರಲ್ಲ. ಆಮೇಲೆ ಕಣ್ಣು ಮುಚ್ಕೊಂಡ್ರೆ ಏನೋ ಬಂದಂಗೆ, ಏನೋ ಓದಂಗೆ, ನಮ್ಮ ಜೊತೆಯಲ್ಲಿ ಯಾರೋ ಓಡಾಡ್ದಂಗೆ ಆಗ್ತದೆ, ನಮ್ಮ ಹಿಂದೂ ಮುಂದೆ ಓದ್ತಾ ಇರ್ತದೆ, ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ, ಯಾರನ್ನ ಮಾತಾಡ್ಸೋಕ್ಕೂ ಇಂಟ್ರೆಸ್ಟ್ ಬಿಡಲ್ಲ, ಯಾವ ಕೆಲಸ ದೇವ್ರ ಪೂಜೆ ಮಾಡ್ಬೇಕಂದ್ರೆ ಮೊದಲೇ ಮಾಡಲ್ಲ ಅವರು. ಈ ಥರ ಇವ್ರ ಸಮಸ್ಯೆಗಳು. ಅದರಿಂದ ಆಮೇಲೆ ಇನ್ನು ಕೆಲವು ಏನು ಹೇಳ್ತದೆ ಅಂತಂದರೆ, ಇವಾಗ ಚೆನ್ನಾಗಿರ್ತಾರೆ, ಅಭಿವೃದ್ಧಿ ಆಗಿರ್ತಾರೆ, ಒಳ್ಳೆ ದೊಡ್ಡ ಪೋಸ್ಟ್ಗಳಾಗಿರ್ತಾರೆ, ಇವೇನಾಗ್ತದೆ, ಇವ್ರದ್ದು ವೈರ್ಗಳೇನು ಇರ್ತಾರಲ್ಲ, ಇವ್ರ ಮನೆಗೇನೆ ಏನನ್ನ ಕಟ್ಟಬೇಕಂತಂದಾಗ ಈ ಭೂಮಿ ಒಳಗಡೆ ಹಾಕ್ಬಿಟ್ಟಿರ್ತಾರೆ. ಇವನ್ನೆಲ್ಲ ತುಂಬ ಜಾಗೃತವಾಗಿ ನೋಡ್ಕೊಬೇಕು. ಇವೆಲ್ಲ ನೋಡ್ಕೊಂಡು ಕ್ಲಿಯರ್ ಆದರೆ ಈ ಥರ ಬಾಧೆಗಳು ಏನಿರಲ್ಲ. ಇವು ಈ ಥರ ಯಾವುದೋ ಪ್ರಯೋಗ. ಹೌದೌದು. ನೋಡಿ, ಅವರು ಮಂಕಾಗಿರ್ತದೆ, ಊಟದಲ್ಲಿ ಕಲ್ಲು ಕೂದಲು, ಊಟದ ಕಡೆ ಗಮನನೇ ಇರಲ್ಲ, ಕೆಲಸದ ಕಡೆ ಗಮನ ಇಲ್ಲ, ತುಂಬ ಜೀವನ ಬೇಸರ ಆಗಿದೆ, ಜೀವನನೇ ಬೇಡ ಸ್ವಾಮಿ, ಇದಕ್ಕೆ ದಯವಿಟ್ಟು ಚೆನ್ನಾಗಿ ಪರಿಹಾರ ತಿಳಿಸಿ, ಅದು ಚೆನ್ನಾಗಿ ತಿಳಿಸಿ ಅಂತ ಬರೆದಿದ್ದಾರೆ ಅವರು. ಈ ಥರ ಇದು ಕೆಲವು ನೋಡಿ, ಅದೇ ನಾನು ಹೇಳ್ದನಲ್ಲ, ಇವು ಒಂದು ಆತ್ಮ ಸಮಸ್ಯೆ. ಒಂದು ಮನೆಯಲ್ಲಿ ಹೆಂಗೆ, ಒಂದು ಮನೆಯಲ್ಲಿ ಇದು ಉದಾಹರಣೆ ಕೊಡ್ತೀನಿ. ಇದು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿ, ರಿಯಲ್ ಘಟನೆ, ನಮ್ಮ ಬೆಂಗಳೂರಲ್ಲಿ ನಡೆದಿರೋಂಥದ್ದು ಘಟನೆ ಇದು. ನನ್ನ ಹತ್ರಕ್ಕೆ ಬಂದು ನನ್ನ ಸಮಸ್ಯೆ ಕ್ಲಿಯರ್ ಮಾಡಿರೋಂಥದ್ದು. ಅಂದರೆ ಇವರು ತಾಯಿ, ತಂದೆ, ಮಗಳು. ಆಮೇಲೆ ಇವರು ಸ್ವಲ್ಪ ಬೆಂಗಳೂರು ಇವ್ರ ವಿಲೇಜು, ಇವ್ರ ಈ ಕಡೆ ಅವ್ರ ತಂದೆ ಒಂದು ಕೆಲಸದಲ್ಲಿದ್ದರು, ಇವ್ರ ತಾಯಿ ಚೆನ್ನಾಗಿ ಆರ್ಥಿಕವಾಗಿದ್ದರು. ಮತ್ತು ಈ ಆರ್ಥಿಕವಾಗಿದ್ದು ಅಂಥವರು ಒಂದು ಮನಸ್ಸು ಒಳ್ಳೆ ಹೃದಯ ಇರೋರು ಏನು ಮಾಡ್ತಾರೆ, ನಮ್ಮ ತಂಗಿ ಮಕ್ಕಳನ್ನ, ನಮ್ಮ ಅಣ್ಣನ ಮಕ್ಕಳನ್ನ, ತಮ್ಮನ ಮಕ್ಕಳನ್ನ ಹಾಕ್ಕೊಂತಾರೆ. ಅಂದರೆ ಇಲ್ಲಿ ಜೊತೆಯಲ್ಲಿ ಎಂದಕ್ಕಂದ್ರೆ ವಿದ್ಯಾಭ್ಯಾಸ ಮಾಡಬೇಕು, ಒಂದು ಎಜುಕೇಟೆಡ್ ಮಾಡಬೇಕು ಅಂಥೇಳಿ ಅವರು ಈ ರೀತಿ ಒಂದು ಮನೆಯಲ್ಲಿ ಕರ್ಸ್ಕೊಂಡಿದ್ದಾರೆ. ಅವ್ರ ತಾಯಿಗೆ ಒಂದು ಅನುಭವ ಏನು, ಒಂದು ಮನೆಯಲ್ಲಿ ಮೆಟ್ಲ ಮೇಲಿಂದ ಒಂದು ಹುಡುಗಿ ಹೋಗೋದು, ಹತ್ಕೊಂಡು ಹೋಗೋದು, ಹತ್ಕೊಂಬರೋದು, ಆ ಥರ ಕಾಣಿಸ್ತಾ ಇತ್ತು. ರಿಯಲ್ ಕಾಣಿಸ್ತೈತೆ, ರಿಯಲ್. ಬಟ್ ಅದು ಒರಿಜಿನಲ್ ಅಲ್ಲಿ ಯಾರಿಗೂ ಕಾಣಿಸ್ತಾ ಇಲ್ಲ, ಅವ್ರಿಗೆ ಮಾತ್ರ, ಅವ್ರ ತಾಯಿಗೆ ಮಾತ್ರ ಕಾಣಿಸ್ತಾ ಇರೋದು ಇದು. ಆಮೇಲೆ ಅವರು ಏನು ಹೇಳಿದ್ರು ಅವ್ರ ತಂದೆಗೆ, ಇಲ್ಲಮ್ಮ ಈ ಥರ ನನಗೆ ಕಾಣಿಸ್ತೈತೆ ಈ ಥರ ಅಂತಂದರೆ, ನಿನಗೆ ಭ್ರಮೆ ಐತೆ ಬಿಡಮ್ಮ ಇದು, ಯಾಕಂದರೆ ಈಗಿನ ಕಾಲದಲ್ಲಿ ಭೂತಗಳು ಪ್ರೇತಗಳವ, ನಿನ್ನ ಕತೆ ಇವೆಲ್ಲ ನಾನು ನಮ್ಮಲ್ಲ ಅಂಥೇಳಿ ಅವ್ರ ತಾಯಿನೂ ಇವರು. ಆಮೇಲೆ ಸರಿ ನಿಮ್ಮದು ಮತ್ತೆ ಇವ್ರು ಹೇಳಂಗಿಲ್ಲ, ಸುಮಾರು ಕಾಣಿಸ್ತೈತೆ, ಇವ್ರು ಹೇಳ್ತಾ ಇಲ್ಲ. ಆಮೇಲೆ ಆ ಹುಡುಗರು ಒಂದು 5-6 ಜನ ಇದ್ರಲ್ಲ ಹುಡುಗರು ಎಲ್ಲ, ಒಂದು ಮ್ಯಾಕ್ಸಿಮಮ್ ಒಂದು 7-8 ಜನ ಇವ್ರದ್ದು ಕುಟುಂಬ ಎಲ್ಲ, ಅವ್ರ ತಂಗಿ ಮಕ್ಕಳು, ಅಣ್ಣ ಮಕ್ಕಳು ಹಾಕ್ಕೊಂಡಿದ್ದು. ಇವರೆಲ್ಲ ನಮ್ಮ ಅತ್ತೆಗೆ ದೇವ ಕಾಣಿಸ್ತೈತೆ ಅಂತೇಳಿ ತಮಾಷೆ ಮಾಡೋದು ಇವರು. ಓಕೆ, ಅಜ್ಜಿ ಹೇಳೋರಲ್ಲ ಆಗ. ಅದೇ ಇವರು ಹೇಳೋರು. ಆಮೇಲೆ ಏನಾಗೈತೆ, ಆ ಹುಡುಗನಿಗೆ ಇನ್ನೊಬ್ಬನಿಗೆ ಇದೊಂದು ಆದ 3 ತಿಂಗಳಿಗೆ ಒಬ್ಬ ಹುಡುಗನಿಗೆ ಕಾಣಿಸೈತೆ ಮೇಲೆ ಡ್ಯಾನ್ಸ್ ಮಾಡೋದು. ಹೌದಾ? ರಿಯಲ್ ಕಾಣಿಸೈತೆ, ಡ್ಯಾನ್ಸ್ ಮಾಡೋದು ಎಲ್ಲ ಇದು ಮಾಡೋದು. ಲಾಸ್ಟಿಗೆ ಏನಾಗೋಯ್ತು, ಆಮೇಲೆ ನನಗೆ ಏನೋ ಹುಡುಗಿ ಬರೋದು, ಡ್ಯಾನ್ಸ್ ಮಾಡೋದು, ಏನೋ ಮಾಡೋದು, ನನಗೆ ಯಾಕೋ ಭಯ ಆತೈತೆ ಅಂತೇಳವ್ರೆ. ನಾನು ಹೇಳಿದ್ರೆ ನೀವು ಕೇಳಿಲ್ಲಲ್ಲಪ್ಪ ಅಂತೇಳಿ ಇವರು. ಮತ್ತು ಇವ್ರಿಗೂ ಅನುಭವ ಆದವ್ರಿಗೆ ಹೇಳ್ತಾರೆ, ಅನುಭವ ಆಗದಿದ್ದವರು ನಮ್ಮ ಹುಡುಗನಿಗೆ ಏನೋ ಡ್ಯಾನ್ಸ್ ಮಾಡ್ತಾಯಿದೆ ಕಾಣಿಸ್ತೈತೆ ಅಂತೇಳಿ ಇವರು ಮತ್ತೆ ತಮಾಷೆ ಮಾಡೋಕ್ಕೆ ಹಿಡಿಯೋದು ಇವರು. ಇದು ಆತ ಏನಾಯಿತು, ಲಾಸ್ಟಿಗೆ ಎಲ್ಲ ಜನ ಖಾಲಿ ಮಾಡೋಕ್ಕೆ ಹಿಡಿದ್ರು, ಒಬ್ಬರೂ ಇಲ್ಲ ಆ ಮನೆಯಲ್ಲಿ, ಎಲ್ಲ ಓಡಿದ್ರು ಬೈಕ್ಗೆ. ಮತ್ತು ಆ ಹುಡುಗರಿಗೆ ಒಬ್ಬೊಬ್ಬರಿಗೆ ಲೈವಾಗಿ ಕಾಣಿಸೋಕ್ಕಿಡ್ತದು, ಎಲ್ರಿಗೂ ಕಾಣಿಸೋಕ್ಕಿಡ್ತು. ಅಲ್ಲಿ ಇದ್ದಿದ್ದು ಆ ಮಾಡಿ ಮೇಲೆ ಒಂದೇ ಆತ್ಮನ, ಅದು ಒಂದೇ ಆತ್ಮ ಅಲ್ಲ, ಅದು ಅಲ್ಲೇನಾಗಿತ್ತು, ಆ ಮನೆ ಒಳಗಡೆ ಟೋಟ್ಲ್ 2 ಸೂಸೈಡ್ ಮಾಡ್ಕೊಂಡಿದ್ದೀನಿ. ಮಕ್ಕಳ ದೊಡ್ಡವರು ಇಲ್ಲ, ಒಬ್ಬ ಹೇಳಿದ್ನವಲ್ಲ, ಅದು ಏನು ಇಂಜಿನಿಯರ್ ಓದಿ ಕೆಲ್ಸಕ್ಕೆ ಹೋಗ್ತಾ ಇದ್ಲಂತೆ, ಆ ಹುಡುಗಿ ಏನೋ ಇದಾಗಿ ಸೂಸೈಡ್ ಮಾಡ್ಕೊಂಡಿದ್ದು. ಆಮೇಲೆ ಇನ್ನೊಂದು ಹುಡುಗಿ, ಅದು 4 ಫ್ಲೋರ್ ಏನೋ ಮನೆ, ಇನ್ನೊಂದು ಹುಡುಗಿ 18 ವರ್ಷದ ಹುಡುಗಿ ಏನೋ ಇನ್ನೊಂದು ಸೂಸೈಡ್ ಮಾಡ್ಕೊಂಡಿದ್ದು. ಅದು ಆಲ್ರೆಡಿ ಪಕ್ಕದ ಮನೆಯವ್ರಿಗೆ ಎಲ್ರಿಗೂ ಗೊತ್ತಿತ್ತಂತೆ ಅದು.
ಯಾರು ಹೇಳಿರಲಿಲ್ಲ, ಯಾರಿಗೂ ಹೇಳಿರಲಿ, ಇವರು ಬಾಡಿಗೆಗೆ ಬಂದಿದ್ದು ಮನೆಯದು. ಅರ್ಥ ಆಯ್ತಾ? ಆಮೇಲೆ ಏನಾಯಿತು, ಪಕ್ಕದವ್ರಿಗೂ ಅದು ಇದು ಗೊತ್ತಾಗಿ ಒಬ್ಬೊಬ್ಬರೇ ಅಲ್ಲಿ ಏನು ಒಬ್ಬೊಬ್ಬರೇ ಪಕ್ಕದವ್ರಿಗೆ ಇದ್ರದ್ದು ಅನುಭವ ಗೊತ್ತಾಯ್ತಲ್ಲ, ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿ ಲಾಸ್ಟ್ಗೆ ಏನಾಯಿತು, ಇವ್ರದ್ದು ಮತ್ತೆ ಒಬ್ಬ ಹುಡುಗಿ ಇತ್ತು ಅಂತ ಹೇಳಿದ್ನಲ್ಲ, ಇಂಜಿನಿಯರ್ ಹೋಗಿ ಓದುತ್ತಾ ಇತ್ತು, 18 ವರ್ಷನೂ. ಆ ಹುಡುಗಿಗೆ ರಿಯಲ್ ಬಂದು ಪಕ್ಕದಲ್ಲೇ ಮಲ್ಕೊಳೋದಂತೆ, ಜೊತೆಯಲ್ಲಿ ಮಲ್ಕೊಂಡು ಪ್ಯಾನ್ ಹಾಕ್ಲಾ, ನಿನಗೆ ನೀರು ಕೊಡ್ಲಾ ಕೇಳೋದಂತೆ ಇದು. ಓಕೆ. ಇದೇನಾಯ್ತು, ಲಾಸ್ಟ್ಗೆ ಬಿದ್ದು ನೋಡಿದ್ರೆ ಏನೂ ಇಲ್ಲ. ಅಯ್ಯೋ ಏನಾಯಿತು, ಏನಿದ್ದಾಗ ಮಾತ್ರ ವಾಯ್ಸ್ ಕೇಳಿಸ್ತಾ, ವಾಯ್ಸ್ ಎಲ್ಲ ರಿಯಲಾಗಿ ಬಂದು ಮಾತಾಡೋದು, ಮಲಗಿದ್ದಾಗ ಮಾತ್ರ. ಎದ್ದು ಕಣ್ಣು ಬಿಟ್ಟರೆ ಇಲ್ಲ, ಕಣ್ಣು ಮುಚ್ಕೊಂಡ್ರೆ ಇವಾಗ ನಾವು ಕಣ್ಣು ಮುಚ್ಚಿರ್ತೀವಲ್ಲ, ಅದು ಲೈವಲ್ಲೇ ಮಾತಾಡೋದಂತೆ ಬಂದು. ಆಮೇಲೆ ಲಾಸ್ಟ್ಗೆ ಏನಾಯಿತು, ಇದು ಡಿಪ್ರೆಷನ್ಗೆ ಹೋಗೋಕ್ಕಿಡ್ತು. ಆಮೇಲೆ ಇದು ಅವರೆಲ್ಲ ಬೇರೆಯವರು ಏನೋ ಆಗೋಗ್ಬಿಟ್ಟದೆ, ತಾಯಿ ತಂದೆ ಹುಡುಕ್ಬೇಕಲ್ಲ. ಅಯ್ಯೋ ಆಮೇಲೆ ಆ ತಾಯಿ ಹೇಳ್ತಂತೆ, ನಾನು ಹೇಳಿದೆ ನೀನು ಕೇಳಿಲ್ಲ ಅಂತೇಳಿ ಅವ್ರದ್ದು ಸ್ಟಾರ್ಟ್ ಆಯ್ತದಲ್ಲ ಜಗಳಗಳು. ಅದು ನೋಡಿ, ಅದು ಹಂಗೆ ಮಾಡಿ ಚೆನ್ನಾಗಿದ್ದ ಸಂಸಾರನ ಕುಂಠಿತ ಮಾಡಿ ಲಾಸ್ಟ್ಗೆ ಎಲ್ಲ ಕಳ್ಕೊಂಡು ತೊಂದರೆಗಳಾಗಕ್ಕಿಡ್ತು. ಇವ್ರ ಪುಣ್ಯ, ಇವ್ರಿಗೆ ಟೈಮ್, ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ಇವರು ಒಂದು ದೇವಸ್ಥಾನಕ್ಕೆ ಹೋಗಿ ಅವರು ಪೂಜೆ ಮಾಡಿಸ್ಕೊಂಡು ಬರಬೇಕಾದ್ರೆ ಇವರು ಮೊದಲು ಏನು ಬಾಡಿಗೆ ಹಾಕಿದ್ರು ನೋಡ್ರಿ, ಅವರು ಅದೇ ಟೈಮ್ಗೆ ಬಂದ್ರಂತೆ ಇವರು. ಒಂದೇ ಗೊತ್ತಾಯಿತು. ಆಮೇಲೆ ಇಲ್ಲ, ನಮಗೆ ಆ ಮನೆಯಲ್ಲಿ ತುಂಬ ನಷ್ಟ ಅನುಭವಿಸ್ಬಿಟ್ಟಿದ್ದೀವಿ, ಅದರಲ್ಲಿ ಈ ಥರ ಭೂತ ಪ್ರೇತಗಳಿದ್ದಾವೆ, ನಾವು ಅದಕ್ಕೇ ಮನೆ ಎಲ್ಲ ಖಾಲಿ ಮಾಡ್ಕೊಂಡು ಬಂದ್ಬಿಟ್ವಿ ಅಂತ ಅವ್ರು ಹೇಳಿದ್ರಂತೆ. ಅವ್ರು ಹೇಳಿದ್ದಾದಮೇಲೆ ಇವರು ಪಕ್ಕದಾಗಿನವ್ರನ್ನೆಲ್ಲ ಕೇಳಿ ತಿಳ್ಕೊಂಡಾಗ, ಇಲ್ಲಕ್ಕ ಈ ಥರ ಒಂದಿಬ್ಬರು ಸೂಸೈಡ್ ಮಾಡ್ಕೊಂಡಿದ್ರು, ಈ ಥರ ಆಗಿತ್ತು ಅಂತೇಳಿ ಅವ್ರಿಗೆ ಹೇಳಿದ್ರಂತೆ. ಈ ಥರ ಇವು ಅನುಭವಗಳಿವು. ಆಮೇಲೆ ಅವರೂ ಅತ್ತ ಮನೆ ಸಾಕಪ್ಪ, ಇದ್ರ ಸವಾಸ ಎಲ್ಲ ಚೆನ್ನಾಗಿದ್ದು, ನಮ್ಮದೆಲ್ಲ ನಷ್ಟ ಕಷ್ಟಗಳು ಅನುಭವಿಸಿದ್ದೀವಿ ಅಂತೇಳಿ ಅವರು ಮನೆ ಖಾಲಿ ಮಾಡಿದ್ರಂತೆ. ಇದು ಈ ರೀತಿ ಅದು ನಮ್ಮ ಹತ್ರಕ್ಕೆ ಬಂದಿದ್ದು. ಚೀಟಿಯಲ್ಲಿ ಬರೆದು ಹೇಳಿದ್ರು, ಅವೆಲ್ಲ ಸಿಂಪ್ಟಮ್ಸ್ಗಳಾಗಬೇಕಂದ್ರೆ ಪ್ರಯೋಗಗಳಿರ್ತವೆ, ಇಲ್ಲಾಂದ್ರೆ ಆ ಮನೆಯಲ್ಲಿ ಆತ್ಮಗಳಿರ್ತವೆ, ನೆಗೆಟಿವ್ ಅನುಭವಗಳು ಈ ಥರ ವಾಸ ಮಾಡೋರಿಗೆ ಆಗುತ್ತೆ, 100% ಆಗುತ್ತೆ. ಇದು ಇವರು ಸೂಕ್ತ ರೀತಿಯಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇದ್ದಂಗೆ ಬಂದು ಒಂದು ಕಡೆ ರಿಮೂವ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಸರ್, ಈಗ ಅಂದರೆ ನಮಗೆ ಒಬ್ಬರು ಕೊಟ್ಟಿದ್ರಲ್ಲ, ಅವ್ರಿಗೆ ಅವ್ರ ಹೆಸರು ಹೇಳೋದು ಬೇಡ. ಸೊ ಅವ್ರಿಗೆ ಅವ್ರ ಆನ್ಸರ್ ಏನಿತ್ತು ಅದನ್ನು ರಾಘವೇಂದ್ರ ಅವ್ರ ಕಡೆಯಿಂದ ತಲುಪೈತೆ. ಸೊ ವೀಕ್ಷಕರೇ, ಈಗ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು, ಈ ಥರದ್ದೊಂದು ಸಮಸ್ಯೆಗಳು, ನೆಗೆಟಿವ್ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ನಮ್ಮ ಒಂದು ಜೊತೆಯಲ್ಲೇ, ಇದೇ ಸಮಾಜದಲ್ಲೇ ನಮ್ಮ ಜೊತೆನೇ ಸಾಕಷ್ಟು ಕಣ್ಣು ಕಾಣದೇ ಇರೋ ಶಕ್ತಿಗಳು ವಾಸ ಇದ್ದಾವೆ. ಅವು ಮನುಷ್ಯರ ಮೇಲೆ ಅವು ಕೂಡ ಡ್ಯಾಮೇಜ್ಗಳು ಮಾಡೋದು, ಇಲ್ಲ ಆಟ ಆಡೋದು, ಚೇಷ್ಟೆ ಮಾಡೋದು, ಪ್ರಯೋಗಗಳು ಮಾಡೋದು, ಅವು ಕೂಡ ನಮ್ಮ ಥರನೇ ಬುದ್ಧಿವಂತ ಇರ್ತವೆ, ನಮ್ಮನ್ನೇ ನಮ್ಮ ಜೊತೆ ಸೇರಿಕೊಂಡು ಆಟ ಆಡ್ತಾ ಇದ್ದಾವೆ. ಈ ಥರದ್ದು ಸಾಕಷ್ಟು ಕೇಸ್ಗಳು ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಆ ಥರದ ಅನುಭವಗಳನ್ನ ಶೇರ್ ಮಾಡ್ತಾನೆ ಇದ್ದೀವಿ, ಮತ್ತಷ್ಟು ಮುಂದೆ ಮಾಡ್ತಾರೆ ಹೋಗ್ತೀವಿ. ರಾಘವೇಂದ್ರ ಅವರೇ, ನೀವು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ರಿ, ಮಾಟ ಮಂತ್ರ ಯಾರಿಗಾದ್ರೂ ಪ್ರಯೋಗ ಆಗಿದ್ದಾಗ ಅದರದ ಅನುಭವಗಳು ಏನಾಗ್ತದೆ, ಸೊ ಅದು ಯಾವ ರೀತಿ ಆಗಿದ್ದರೆ ಏನೆಲ್ಲ ಎಫೆಕ್ಟ್ಗಳನ್ನ ಜೀವನದಲ್ಲಿ ಅದು ತೊಂದರೆಗಳು ಕಾಣಿಸುತ್ತೆ ಅಂತ, ಆ ಸೂಚನೆಗಳು, ಸಿಂಪ್ಟಮ್ಸ್ಗಳು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಚ್ಚರಿಕೆ ತಿಳಿಸಿ. ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರ. ಅಂದರೆ ಆದಿಮೂಲ ವಿಘ್ನೇಶ್ವರನ ತಿಳ್ಕೊಂಡು ಆ ತಾಯಿ ಚಾಮುಂಡೇಶ್ವರಿನ ಅನುಗ್ರಹ ಆದಮೇಲೆ ಒಂದು ಕಾರ್ಯಕ್ರಮ ಶುರು ಮಾಡೋಣ. ಇವಾಗ ಇಲ್ಲಿ ಏನು ಹೇಳ್ತೀವಿ ಅಂತಂದರೆ, ಮಾಟ ಮೋಡಿ, ಇದು ಮನುಷ್ಯನಿಗೆ ಅದರದ್ದು ಪೆಟ್ಟು ಬಿದ್ದರೆ ಅದು ಜೀವಮಾನದಲ್ಲಿ ಅವನು ಮತ್ತು 7 ತಲೆಮಾರುಗಳು ನೆನೆಸ್ಕೊಬೇಕು. ಆ ಥರ ಇದು ಮಾಟ ಮಾಡಿ, ಅದು ಗೊತ್ತಿರೋರು ಮಾಡ್ತಾರೆ ಇದು. ಓಕೆ. ಅದು ಮಾಡಿದಾಗ ಏನಾಗ್ತದೆ, ಇವ್ರಿಗೆ ಕೆಲಸಗಳು ಇವನ ಲೈಫಲ್ಲಿ ಸಾಕಪ್ಪ ಅಂದ್ಬಿಡ್ತಾರೆ. ಇದು ಮಾಡೋದು ಕೆಲವು ನಿಬಂಧನೆಗಳು ಹೆಂಗೆ ಹೇಳ್ತದೆ ಅಂತಂದರೆ, ಕೆಲವೆಲ್ಲ ಇವ್ರದ್ದು ವಸ್ತುಗಳು ಕಲೆಕ್ಟ್ ಮಾಡ್ತಾರೆ, ಇವ್ರದ್ದು ಜೊತೆಯಲ್ಲೇ ಇದ್ಕೊಂಡು. ಯಾಕಂತಂದರೆ ಇಲ್ಲಿ ಮೊನ್ನೆ ಒಂದು ಕೇಸ್ ನೋಡಿದ್ವಿ. ಇದು ಯಾವ ರೀತಿ ಮಾಡಿದ್ದಾರೆ, ಇವರು ಎಲ್ಲ ಕಡೆ ಹೋಗಿ ಸುತ್ತಿ ಬಂದು ಇವ್ರಿಗೆ ಪರಿಹಾರನೇ ಆಗ್ತಾಯಿಲ್ಲ. ಇದು ಯಾವ ರೀತಿ ಕಂಡುಹಿಡಿಬೇಕು ನಾವು ಈಗ. ಓಕೆ. ಯಾವ ರೀತಿ ಮಾಡಿದ್ದಾರೆ, ಇವ್ರದ್ದು 3 ವರ್ಷ ಜೊತೆಯಲ್ಲಿ ಬಿಟ್ಟಿದ್ದಾರೆ. ಇವೊಂದು ಏನೂ ಸಿಕ್ಕಿಲ್ಲ ಇವ್ರಿಗೆ. ಅವನು ಫ್ರೆಂಡ್ ಮಾಡ್ಕೊಂಡು ನಾನು ಚೆನ್ನಾಗಿರೋಣ ಏನೋ ಒಂದು ವ್ಯವಹಾರಗಳಕ್ಕ ಅಂತೇಳಿ ಒಂದು 3 ವರ್ಷ ಜೊತೆಯಲ್ಲಿ ಬಿಟ್ಟು ಪ್ರತಿಯೊಂದು ಕಲೆಕ್ಟ್ ಮಾಡಿದ್ದಾರೆ. ಈಗ ಒಂದು ಮಣ್ಣು ಸಮೇತ 3 ವರ್ಷ ಜೊತೆಯಲ್ಲೇ ಇದ್ಕೊಂಡು ತಲೆ ಕೂದಲು ಸಮೇತ ಅವನಿಂದ ಬಟ್ಟೆ ಮತ್ತು ಕಾಲದ ಮಣ್ಣು ಧೂಳು ಇವ್ರದ್ದು ಎಲ್ಲ ಕಲೆಕ್ಟ್ ಮಾಡಿ ಲಾಸ್ಟಿಗೆ ಏನು ಮಾಡಿದ್ದಾರೆ, ಇದನ್ನ ಮಾಡೋ ಪ್ರಯೋಗಗಳು, ವಿಧಿವಿಧಾನಗಳು ಇರ್ತವೆ. ಕೆಲವರೆಲ್ಲ ಅದೇ ಕೆಲಸಕ್ಕಂತಾನೆ ಮಾಡ್ತಾರೆ. ನಾವು ಇವಾಗ ಈ ಪ್ರಯೋಗ ಹೆಂಗೆ ಅಂತಂದರೆ, ಒಂದು ಕಪ್ಪು ಕೋಳಿಯಲ್ಲಿನೂ ಮಾಡ್ಬೋದು.
ಕಪ್ಪು ಕೋಳಿ ಮತ್ತು ಕಾಗೆ ಇದರೆಲ್ಲನೂ ಮಾಡ್ಬೋದು. ಇವರು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಇದು ಕಪ್ಪು ಕೋಳಿ ಪ್ರಯೋಗ ಇದು. ನಾವು ಅನ್ಕೊಂತೀವಿ ಈಗ ನಾವು ಸರ್ವೇ ಸಾಮಾನ್ಯವಾಗಿ ಗೊಂಬೆ ಪ್ರಯೋಗಗಳು, ಆ ಪ್ರಯೋಗಗಳು, ಈ ಪ್ರಯೋಗಗಳು, ಚೌಡಿ ಪ್ರಯೋಗಗಳು ಅಂತ. ಈ ಕಪ್ಪು ಕೋಳಿಯಲ್ಲಿ ಪ್ರಯೋಗ ಮಾಡಿದ್ರೆ ಮನುಷ್ಯನ 100% ಸತ್ತೋತಾನೆ. ತುಂಬ ಡೇಂಜರ್ ಐತೆ, ತುಂಬ ಡೇಂಜರ್ ಇದು. ಇದು ಆಲ್ರೆಡಿ ಇದು ಕೇಸ್ ನಾನು ನೋಡಿದ್ದೀನಿ, ನೀವು ನಮ್ಮಲ್ಲ. 35 ವರ್ಷದ ಯುವಕ ಇಂಜಿನಿಯರು ತೀರೋಗಿರೋದು ಈ ಪ್ರಯೋಗದಿಂದ. ನಿಮ್ಗೆ ಕೇಸ್ ಬಂದಿತ್ತಾ? ನಮ್ಮ ಕೇಸು ಬಂದಿತ್ತದು. ನಾವು ನೋಡಿ ಇದನ್ನ, ಅಂದರೆ ನಮ್ಗೆ ಆಲ್ರೆಡಿ ಇದು ಮೊದಲೇ ಹೇಳಿದ್ವಿ ನಾವು ಅವ್ರಿಗೆ. ಅವರು ಇಂಜಿನಿಯರು, ನಮ್ಮಿಲ್ಲ ಅದು. ಅವ್ರ ತಾಯಿಗೆ ಹುಷಾರಿರಲಿಲ್ಲ. ಇದು ಫಸ್ಟ್ನೇ ಕೋವಿಡ್ ಬಂತಲ್ಲ, ಆವಾಗ ಕರೆಸಿದ್ದು ನಮ್ಮನ್ನು. ಅವ್ರ ಮನೆಯಲ್ಲಿ ನಾವು ನೋಡಿದ್ದಿದ್ದು. ಆಮೇಲೆ ಎಲ್ಲ ನೋಡಿದ್ದಾಯಿತು. ಅವ್ರ ತಾಯಿಗೆ ಹೆಂಗಿಟ್ಬಿಟ್ಟಿತ್ತು ಅಂತಂದರೆ, ಒಂದು ಪ್ರೇತಾತ್ಮ ಸೇರ್ಕೊಂಬಿಟ್ಟಿತ್ತು. ಅದು ಹೆಂಗಂದರೆ, ಕೆಲವು ಪ್ರೇತಾತ್ಮಗಳು ಚೆನ್ನಾಗಿ ಇರ್ತದೆ ವ್ಯಕ್ತಿ, ಮುಖ ಚೇಂಜಸ್ಸು, ಮತ್ತು ಇವ್ರಿಗೆ ಬದುಕಬೇಕು ಅನ್ನೋ ಭಾವನೆನೇ ಬರಲ್ಲ, ಸಾಯ್ಬೇಕು. ಇದು ನೆಕ್ಸ್ಟ್ ಇದರಲ್ಲಿ ತಗೊಂತೀನಿ, ಇದು ನಾವು ಇದ್ರ ತಗೋಣ. ಆಮೇಲೆ ಅವ್ರ ತಾಯಿಗೆ ಹೆಂಗಾಗಿತ್ತು ಅಂದರೆ, ಆ ಪ್ರೇತಾತ್ಮ ಇದು ನೋಡ್ರಿ, ವೆರಿ ಸಿಂಪಲ್. ಇದು ಯಾರೋ ಅವ್ರ ರಿಲೇಷನ್ ತೀರೋಗಿರೋದು, ಮಣ್ಣು ಹಾಕ್ಬಿಟ್ಟು ಬರಬೇಕಾದ್ರೆ ಎಡವಿರೋದು ಇಷ್ಟೇ. ಇದು ಬಿದ್ದಿಲ್ಲ, ಇದು ಬರೀ ಎಡವಿರೋದು. ಓಕೆ, ಮಣ್ಣು ಮುಚ್ಚಿಬಿಟ್ಟು ನಾವು ಇದು ಮಾಡ್ಕೊಂಬತ್ತೀವಲ್ಲ ಮಾಮೂಲಿ, ಅದು ಕಂಪ್ಲೀಟ್ ಆದಮೇಲೆ ವಾಪಸ್ ಬರಬೇಕಾದ್ರೆ ರಿಟರ್ನು ಎಡವಿರೋದು ಅಷ್ಟೇ. ಆಮೇಲೆ ಮನೆಗೆ ಬಂದು ಮಲ್ಕ ಮೇಲೆ ಜ್ವರ, ತಲೆನೋವು. ತಲೆ ಹೆಂಗಾಗ್ತದೆ ಅಂತಂದ್ರೆ, ಹೋಗ ಅಮ್ಮ ಗೋಡೆಗೆ ಗುದ್ದತೈತೆ, ತಲೆನೋವು ಹೊಡಿತೈತೆ, ತಲೆನೋವು ಸಿಡಿತೈತೆ. ಮತ್ತು ಏನೇ ತಿಂದರೂ ವಾಮಿಟ್ಟು. ಲಾಸ್ಟ್ಗೆ ಅವರು ನಮ್ಮ ಫ್ರೆಂಡು ಒಬ್ಬರು, ಆಮೇಲೆ ಅಯ್ಯಮ್ಮ ಏನು ಮಾಡೈತೆ, ಬೆಳಗ್ಗೆನೇ ಬಂದೈತೆ ಈ ಥರ ತಲೆ ಮೇಲೆ ಸೀರೆ ಎಲ್ಲ ಹಾಕ್ಕೊಂಡು. ಯಾಕಮ್ಮ ಏನು ಅಂತಾನೆ ಹಿಂಗೆ ಅಂತೇಳೈತೆ. ಅಯ್ಯೋ, ನಮ್ಮವ್ರು ಒಬ್ರು ಇದ್ದಾರೆ, ಇರ್ರಿ, ಅವರು ಇಂಥವೆಲ್ಲ ನೋಡ್ತಾರೆ ಅಂತೇಳಿ ನಮ್ಮನ್ನು ಕರೆಸಿದ್ರು. ಆವಾಗೆಲ್ಲ ನಾವು ನೋಡಿ ಆಮೇಲೆ ಕರ್ಕೊಂಡೋಗಿ ಪೂಜೆಗೆ ಎಲ್ಲ, ಅದು ಕೆಲವು ಮಶಾನಗಳಿಗೆ ಹಾಕ್ಬೇಕಾಗ್ತದೆ ಪೂಜೆ. ಅವಾಗೆಲ್ಲ ಒಯ್ಯೋ ಮಳೆಯಲ್ಲೇ ಸ್ವಲ್ಪ ನೋಡ್ಕೊಂಡು ಮಶಾನದಾಗೆಲ್ಲ ಹಾಕಿ ವಿತ್ತಿನ 2 ದಿನಕ್ಕೆ ಸರೋಯ್ತಾ ಅಮ್ಮಂಗೆ. ಸೂಪರ್. ಬರೀ 2 ದಿನ ಅದು ಕ್ಲೋಸ್ ಆಯಿತು. ದಿನ ಕಂಪ್ಲೀಟ್ ಆಯಿತು. 2ನೇ ದಿನಕ್ಕೆ ಊಟ ಮಾಡೋಕ್ಕಿಡ್ತು. ಊಟ ತಿಂತಾ ಇರಲ್ಲ, ಇದು ಫುಲ್ಲು ವಾಮಿಟ್ ಮಾಡಿಸೋದು. ಸರಿ ಆಯಿತು, ಆರಾಮಾಯಿತು. ಆಮೇಲೆ ಅವ್ರಿಗೂ ನಮಗೆ ವಿಶ್ವಾಸ ಚೆನ್ನಾಗಾಯಿತು. ಕರೆಸಿದ್ರು, ಪ್ರತಿಯೊಂದಿದ್ರಕ್ಕೂ ಹೋದ್ವಿ. ಆಮೇಲೆ ಇದೆಲ್ಲ ಆದಮೇಲೆ 1 ತಿಂಗಳಿಗೆ ನಿಮಗೆ ತೊಂದರೆ ಆಗೈತಮ್ಮ ಅಣ್ಣ, ಅವರೇ ಕರೆಸಿದ್ದು. ನಮಗೇನೋ ಒಂದು ತೊಂದರೆ ಆಗೈತಣ್ಣ ಹಿಂಗೆ ಅಂದಮೇಲೆ, ನಾವು ಮೊನ್ನೆನೇ ನಾನು ಅಣ್ಣಗೆ ಹೇಳಿದ್ದೆ, ಅಣ್ಣ ನಿಮ್ಮ ಮನೆಗೆ ತೊಂದರೆ ಆಗೈತೆ, ನೀವು ಆದಷ್ಟು ಸೇಫ್ಟಿ ನೋಡ್ಕೊಳ್ರಿ, ಮನೆದೆಲ್ಲ ಕ್ಲಿಯರ್ ಮಾಡ್ಕೊಳ್ರಿ ಅಂತ ಹೇಳಿದ್ದೆ ನಾನು. ಇನ್ನು ನಾವು ಹೆಂಗೆ ಹೇಳೋದು, ಇನ್ನು ನಾವು ಈ ಅಪ್ಪ ಬಂದು ಏನೋ ನಮಗಿನ್ನ ಏನೇನೋ ಹೇಳ್ತಾನೆ ಅಂತೇಳಿ ಬಯಾಡ್ಸ್ದಂಗೆ ಆತೈತೆ. ಅದಕ್ಕೆ ನಾನು ಏನು ಹೇಳಿಲ್ಲಕ್ಕ ನಿಮಗೆ ಅಂತಂದೆ. ಆಮೇಲೆ ಇಲ್ಲಣ್ಣ ನಮಗೂ ಗೊತ್ತಾಗ್ತೈತೆ, ಯಾಕೋ ಸ್ವಲ್ಪ ಇದಾಗೈತೆ ಅಂತಂದ. ಆವಾಗ ಇಲ್ಲಕ್ಕ ನಿಮ್ಗೆ ತೊಂದರೆ ಆಗೈತೆ, ಆದಷ್ಟು ಬೇಗ ರೆಡಿ ಮಾಡ್ಕೊಳ್ರಿ ಅಂತಂದೆ. ಆಮೇಲೆ ಅವರು ಆಲ್ರೆಡಿ ಮಗ ಇಂಜಿನಿಯರು, ಅವನಿಗೆ ನೀವು ನಂಬ್ತಿರೋ ಬಿಡ್ತಾರೆ 1.5 ಲಕ್ಷ ಸಂಬಳ. ಅಲ್ಲ, ಅವ್ರಿಗಿರುತ್ತೆ ಇಂಜಿನಿಯರ್ಗೆ 1.5 ಲಕ್ಷ ಸಂಬಳ. ಆಮೇಲೆ ಬಿಡೋಣ ನೀವೆಲ್ಲ ಏನು ನಂಬೋದು ಅಂತ ಅಂದ್ರೆ, ಆಮೇಲೆ ಲಾಸ್ಟ್ಗೆ ಸರಿ ಅಣ್ಣ, ಈಗ ನಿಮ್ಮ ತಾಯಿಯವರೆಗೆ ನೀನು ನೋಡ್ದಲ್ಲಪ್ಪ, ಈಗ ಇವ್ರು ಆಲ್ರೆಡಿ 15 ದಿನ ಅಡ್ಮಿಟ್ ಮಾಡಿದ್ದು ಹಾಸ್ಪಿಟ್ಲಲ್ಲಿ. 1 ಲಕ್ಷ ಕಳ್ಕೊಂಡಿದ್ರು ಅವ್ರ ತಾಯಿಗೆ, ಕ್ಲಿಯರ್ ಆಗಿರಲ್ಲ. ನನಗೆ ಎಷ್ಟು ಹಣ ಕೊಟ್ರಿ ನೀವು? 1.5 ಲಕ್ಷ ಅಲ್ಲಿ ಖರ್ಚು ಮಾಡಿ, ಇಲ್ಲ ನಾವು ಒಂದೇ ದಿನಕ್ಕೆ ಕ್ಲಿಯರ್ ಮಾಡಿದ್ವಲ್ಲಣ್ಣ ಅಂತಂದರೆ, ಅದೇ ಬೇರೆ ಇದೆ ಬೇರೆ ಅಣ್ಣ ಅಂತ ಅವ್ರಿಗೆ ಇದು ಮಾಡಿದ್ರು. ಸರಿ ಅಂತಂದರು. ಆಮೇಲೆ ಲಾಸ್ಟ್ಗೆ ನೋಡ್ರಿ, ಅದಾಗಿ 6 ತಿಂಗಳಿಗೆ ಅದೇ ವ್ಯಕ್ತಿನೇ ಸತ್ತ. ಹುಡುಗನ ಅದೇ ಹುಡುಗ ಸತ್ತಿತ್ತು. ಇಂಜಿನಿಯರ್ ಡೇಂಜರು. ಹೆಂಗೆ, ಯಾರಿಗೋ ಒಬ್ಬರಿಗೆ ಅಮೌಂಟ್ ಕೊಟ್ಟಿದ್ದಾರೆ, 35 ಲಕ್ಷ ಕೊಟ್ಟಿದ್ದಾರೆ ಅಮೌಂಟು. ಅಂದರೆ ಇವ್ರದ್ದು ಸೈಟ್ಗಳದ್ದೆಲ್ಲ ಸೇಲ್ ಆಗಿತ್ತು, ಸೈಟ್ಗಳದ್ದು ಅಮೌಂಟ್ ಬಂದಿತ್ತು. ಮತ್ತು ಇವ್ರ ಹತ್ರ ಅಮೌಂಟ್ ತಗೊಂಡಿದ್ದಾರೆ. ಇವ್ರಿಗೇನು ಮಾಡಿದ್ದಾರೆ, ತಗೊಂಡು ಒಂದು 6-7 ತಿಂಗಳು, ವರ್ಷ ಹತ್ತತ್ರ ಆಗೋಗಿತ್ತಂತೆ. ಇವ್ರು ಮತ್ತೆ ದುಡ್ಡು ರಿಕವರಿ ಕೇಳಬೇಕಲ್ಲ. 35 ಲಕ್ಷ ಅಂದರೆ ಏನು ಹುಡುಗಾಟನ ಅಮೌಂಟು. ಆಮೇಲೆ ಲಾಸ್ಟ್ಗೆ ಇವ್ರು ಕೇಳ್ತಾ ಅವ್ರೇನು ಮಾಡಿದ್ದಾರೆ, 35 ಲಕ್ಷ ಯಾಕೆ ಕೊಡಬೇಕು, ಬೇರೆಯವ್ರಿಗೆ ಒಂದಷ್ಟು ಕೊಟ್ಬಿಟ್ಟು ಇವನ್ನೇನೆ ಪ್ರಯೋಗ ಮಾಡಿಬಿಡೋಣ ಅಂತೇಳಿ ಮಾಡಿಸಿದ್ದಾರೆ. ಆಮೇಲೆ ಆ ಹುಡುಗನಿಗೆ ಅಷ್ಟು ಆ್ಯಕ್ಟಿವೇಟ್ ಇದ್ದ ಹುಡುಗ ಒಂಥರ ಈ ಸಣ್ಣ ಕೆಮ್ಮು ಬಂದಂಗೆ ಬರ್ತೈತಿ. ಆಮೇಲೆ ಇಲ್ಲಿ ಲಂಗ್ಸ್ ಐತಲ್ಲ, ಇಲ್ಲಿ ಉಸಿರಿಡ್ಕೊಳೋದಂತೆ.
ನೋಡ್ರಿ ಉಸಿರಿಡ್ಕೊಳೋದು, ಸಣ್ಣ ಕೆಂಬಂದಂಗೆ ಬರೋದು. ಆಮೇಲೆ ಈ ಹುಡುಗನಿಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇರಲ್ಲ. ಏನೋ ಒಂಥರ ನನಗೇನೋ ಒಂದು ಸುತ್ಕೊಂಡೈತೆ ಅಂತೇಳಿ ಇವನು ಅಂದರೆ ಯಾರಿಗೂ ಹೇಳಿಲ್ಲ ಈ ವಯ್ಯ. ಹೇಳಿದ್ರೆ ಕ್ಲಿಯರ್ ಆಗೋದು. ಹೌದು. ಲಾಸ್ಟ್ಗೆ ನಾವು ಮೊದಲೇ ಹೇಳಿದ್ವಿ, ಅಕ್ಕ ನಿಮ್ಮ ಮನೆಗೆ ತೊಂದರೆ ಐತೆ ಅಂತ ಹೇಳಿದ್ವಿ. ಇವ್ರು ಕೇಳಿಲ್ಲಲ್ಲ. ಲಾಸ್ಟ್ಗೆ ಏನಾಯಿತು, ಸರಿ ಅಂದ್ಬಿಟ್ಟು ಪೂರ್ತಿ ಓವರ್ ಆಗೋಗೈತೆ. ಸರ್ ನೀವು ನಮ್ಮಲ್ಲ, ಮನೆಗೆ ಹೇಳವನಿ ಯಾವತ್ತು ಹೇಳಿರೋದು, ಶನಿವಾರ ಹೇಳಿರೋದು ಮನೆಯಲ್ಲಿ, ಸೋಮವಾರ ಡೆತ್ತು. ಏನಂತ ಹೇಳಿದ್ದಾನೆ? ಅದೇ ನನಗೇನೋ ಇಲ್ಲಿ ಉಸಿರಿಡ್ಕೊಂತೈತೆ ಅಂತೇಳಿ. ಶನಿವಾರ ಹೇಳಿರೋದು, ಭಾನುವಾರ ಒಂದೇ ದಿನ. ಶನಿವಾರ ಅದು ಯಾವಾಗ ಹೇಳಿರೋದು, ಸಂಜೆ ಹೇಳಿರೋದು, ನನಗೇನೋ ಉಸಿರಿಡ್ಕೊಂತೈತೆ ಅಂತೇಳಿ. ಸರಿ ಆಸ್ಪತ್ರೆಗೆ ಹೋಗೋಣ ಅಂತಂದ್ರೆ ಇಲ್ಲ, ಏನೋ ಆರಾಮಾಗಿರ್ಬೋದು, ಮಲ್ಕೊಂಡ್ರೆ ಆರಾಮಾಗಿರ್ತೈತೆ, ಕೂತಾಗ ಸ್ವಲ್ಪ ಇದೈತೆ, ಇನ್ನೇನು ನಾಳೆ ಭಾನುವಾರ ಸೋಮವಾರ ಹೋಗೋಣ ಹಾಸ್ಪಿಟ್ಲ್ಗೆ ಅಂತೇಳಿ ಇವ್ರು ಪ್ಲ್ಯಾನ್ ಮಾಡ್ಕೊಂಡವ್ರೆ. ಭಾನುವಾರ ನೈಟೇ ಸ್ಪಾಟ್. ತುಂಬ ಡೇಂಜರು ಪ್ರಯೋಗ ಅಷ್ಟು ಇದ್ರಾಗ ಮಾಡಿದರು. ಆಮೇಲೆ ಲಾಸ್ಟ್ಗೆ ಕರೆಸಿದ್ರು, ಅಪ್ಪೇ ಹಿಂಗಾಗೋಯ್ತು, ಇರೋದು ಒಬ್ಬೇ ಮಗ, 7 ಕೋಟಿ 10 ಕೋಟಿ ಆಸ್ತಿ, ಶ್ರೀಮಂತರು. ಅದು ಏನೋ ಅಷ್ಟಿದ್ಕೊಂಡು ಈಗ ಬೇರೆ ಕಡೆ ಒಂದು 4 ಎಕರೆ ಐತೆ, ಅದು 1 ಎಕರೆ ಬಂದೆ 10 ಕೋಟಿ ಹೋಗ್ತೈತಿ ಈಗ. ಬೇಜನ್ ಕೋಟೆ ಏನಿದ್ರೆ ಇವಾಗ ಲಾಸ್ ಆಯಿತು. ಆಮೇಲೆ ತುಂಬ ಬೇಜಾರಾಯಿತು. ಒಬ್ಬೇ ಮಗ, ಮದುವೆಯಾಗಿ 2 ವರ್ಷ ಆಗಿದ್ದಿತ್ತು. ಅದು ತುಂಬ, ಮತ್ತು ಅದೊಂದು ಇನ್ನೊಂದು ಗೋಳಲ್ಲ, ಅದೊಂದು ಗೋಳು. ಚಿಕ್ಕ ಪಾಪು, 2 ವರ್ಷ ಆಗಿತ್ತು, 1 ವರ್ಷದ್ದೇನೋ ಪಾಪು ಇತ್ತು. ತುಂಬ ಬೇಜಾರಾಯಿತು ನಮಗೆ, ಏನು ಹೇಳೋದು ಅಂತ. ಇದರಲ್ಲಿ ತುಂಬ ನೋವಾಯಿತು. ಆಮೇಲೆ ಲಾಸ್ಟ್ಗೆ ಸರಿ ಕಂಡಿಡ್ಯಾನ ಅಂದ್ಬಿಟ್ಟು ಎಲ್ಲ ನೋಡಿ, ಆವಾಗ ನಮಗೆ ಅದು ಅರ್ಥ ಆಗಿದ್ದು ಹೆಂಗೆ ಅಂದರೆ, ಕಪ್ಪು ಕೋಳಿಯಲ್ಲಿ ಇವ್ರ ಜೊತೆಯಲ್ಲೇ ನಿಂತ್ಕೊಂಡು ಇವ್ರದ್ದೆಲ್ಲ ಕಲೆಕ್ಟ್ ಮಾಡಿ ಸುಡ್ಗಾಡಗೆ ಹೋಗಿ ಈ ಬೂದಿ ಇವೆಲ್ಲ ತಗೊಂಡು ಇವ್ರದ್ದೆಲ್ಲ ಹಾಕಿ ಕೋಳಿನ ಕಟ್ ಮಾಡಿ ಆ ಗಲೀಜು ಎಲ್ಲ ತೆಗೆದು, ಗೊತ್ತಾಯ್ತಾ, ಇವನ್ನೆಲ್ಲ ಐಟಮ್ಗಳು ತುಂಬಿ ಇದಕ್ಕೆ ಪ್ರಾಣ, ಹೊಟ್ಟೆಯಲ್ಲಿರೋ ಗಲೀಜು ತೆಗೆದು ಇವ್ರದ್ದು ಐಟಮ್ಸ್ ಏನು ಕಲೆಕ್ಟ್ ಮಾಡಿದ್ರು ಅದು ಹೊಟ್ಟೆಗೆ ತುಂಬಿ ಮತ್ತೆ ಹೊಲಿತಾರೆ. ಯಾವುದ್ರಲ್ಲಿ ಹೊಲಿಯೋದು? ದಾರದಲ್ಲಿ ಅಲ್ಲ, ಅದು ತಪಸಿ ಮರದ ಅಂತೇಳಿ, ತಪಸಿ ಮರ ಬರ್ತೈತಲ್ಲ, ಆ ಇದರಲ್ಲಿ ನಾರಲ್ಲಿ ಹೊಲಿಬೇಕು. ಮತ್ತು ದಾರದಲ್ಲಿ ಹೊಲಿಯಂಗಿಲ್ಲ ಅದು. ಆ ದಾರದಲ್ಲೆಲ್ಲ ಹೊಲಿದು ಇದು ಮಾಡಿ ಆವಾಗ ಅದಕ್ಕೆ ಮರಣ ಮಂತ್ರಗಳು ಪ್ರಯೋಗ ಮಾಡಿರೋದು. ಮರಣ ಮಂತ್ರಗಳು ಕೊಟ್ಟು ಅದರದ್ದು ಆ ರೀತಿ ಪ್ರಯೋಗ ಮಾಡಿ ಒಂದ್ರನ್ನೇನು ಮಾಡಿದ್ದಾರೆ, ಎಲ್ಲ ಇದು ಮಾಡ್ಕೊಂಡು, ಅಂದರೆ ಒಂದು ಸತ್ತು 1 ವಾರದೊಳಗಡೆ ಆಗಿರಬೇಕು. ಆ ವ್ಯಕ್ತಿ ಕಾಲು ಕೆಳಗೆ ಉಣಿ ಅದನ್ನು ಇನ್ನೊಂದು ಕೋಳಿ ಪ್ರಯೋಗ ಮಾಡಿ ಅದನ್ನೇನು ಮಾಡಿದರೆ ಒಂದು ಮರಕ್ಕೆ ಇದಕ್ಕೆ ಕತ್ತಿಗೆ ನೇಣು ಹಾಕ್ದಂಗೆ ಹಾಕಿರೋದು. ಅಂದರೆ ಕಾಲ್ಗೂ ಡ್ಯಾಮೇಜು ಕತ್ತಿಗೂ ಡ್ಯಾಮೇಜು ಆಗಲಿ ಅಂತ. ಅದಷ್ಟೇ, ಕಾಲ ಮುಗಿಬೇಕು ಇವನು ಕಾಲು ಕೆಳಗಡೆ ಹಾಕಿದ್ರೆ ಕಾಲ ಮುಗಿಬೇಕು. ಇದು ಈಗ ಮತ್ತೆ ಏನು ಹೇಳೋಕ್ಕೂ ಆಗಿಲ್ಲಂತೆ ಇವ್ರಿಗೆ. ಕಾಲ ಮುಗಿಬೇಕು ಒಂದು. ಆಮೇಲೆ ಇನ್ನೇನು ತಲೆಗೆ ಅವನಿಗೆ ಅಂದರೆ ಬಾಯಿಗೆ ಪೂರ್ತಿ ಅದು ಬಂದ್ ಮಾಡಿರ್ತಾರೆ, ಯಾರಿಗೂ ಏನು ಹೇಳಬಾರ್ದು ಅಂತೇಳಿ. ಅವ್ರ ತಾಯಿಗೆ ಹೆಂಡತಿಗೆ ಹೇಳಿಲ್ಲಂತೆ, ಬಾಯಿನೇ ಬಿಡೋಕ್ಕಾಗಿಲ್ಲಂತೆ. ಲಾಸ್ಟ್ಗೆ ಇನ್ನೇನು ನಾನು 5 ನಿಮಿಷಕ್ಕೆ ಇಲ್ಲ 10 ನಿಮಿಷಕ್ಕೆ ಹೋಗ್ತೀನಿ ಅನ್ನಂಗೆ ಅವ್ರ ತಾಯಿಗೆ ಹೆಂಡ್ತಿನೆಲ್ಲ ಕರೆದು, ಅಮ್ಮ ನನಗೇನೋ ಆಗೋಗ್ಬಿಟ್ಟದೆ, ನನಗೆ ಇಲ್ಲಮ್ಮ ನಾನು ಆಗಲ್ಲ, ನನಗೆ ನಿಮ್ಗೇನು ಸುಮಾರು 3 ತಿಂಗಳಿನಿಂದ ನಿಮ್ಗೆ ಹೇಳ್ಬೇಕು ಅಂತ ಆ ಟಾಪಿಕ್ ಎತ್ಕೊಂತೀನಿ, ನನಗೆ ಬಾಯಿ ಬರ್ತಾ ಇಲ್ಲ ಅಮ್ಮ, ಹೇಳ್ಬೇಕು ಅನಿಸ್ತಾನೆ ಇಲ್ಲ ಅಂತೇಳಿ ಲಾಸ್ಟ್ನಾಗ ಹೇಳಿದ್ನಂತೆ. ಅದು ಹೇಳಿದ 10 ನಿಮಿಷಕ್ಕೆ ಪಾಠ. ತುಂಬ ಡೇಂಜರ್. ಆಮೇಲೆ ಅದು ಗೊತ್ತಾಗಿತ್ತು. ಆಮೇಲೆ ಎಲ್ಲ ಹೋಗಿ ಕಂಡಿಡ್ದು ನೋಡಿ, ಆಮೇಲೆ ಎಲ್ಲೋ ಒಂದು ಕಡೆ ಕಾಡು ಕಡೆ ಹೋಗಿ ಯಾರೋ ದೊಡ್ಡ ಪಂಡಿತರನ್ನ ಹಿಡಿದು ಈ ಥರ ಪ್ರಯೋಗ ಮಾಡಿದ್ದು ನೋಡಿದ್ದು. ತುಂಬ ಡೇಂಜರು. ಯಾಕಂದರೆ ಈ ಥರದ್ದು ತುಂಬ ರೇರ್ ಕೇಸುಗಳು. ಹೌದು. ಬಟ್ ಆಸ್ತಿ ವಿಚಾರಕ್ಕೋ ಇಲ್ಲ ಯಾವುದು ದುಡ್ಡು ವಿಚಾರಕ್ಕೆ ಹೇಳಿದ್ನು. 35 ಲಕ್ಷದ. ಆಮೇಲೆ ಇದೊಂದು ಪ್ರಯೋಗ, ಇನ್ನೊಂದು ಪ್ರಯೋಗ ಐತೆ. ಇದು ಶನಿವಾರನೇ. ಇದು ಹೆಂಗೆ ಅಂತಂದರೆ, ಆಳು ಬಾವಿ, ಆಳು ಮಂಟಪಗಳು, ಅಂದರೆ ಎಲ್ಲ ಹೆಂಗೆ ಅಂತಂದರೆ ಭೂತ ಪ್ರೇತಗಳು ಸೇರ್ಕೊಂಡಿರ್ತಾವಲ್ಲ ಆ ಥರ ಜಾಗಗಳು. ಇವ್ರದ್ದು ಏನಾನ ಒಂದು ಮಣ್ಣು ಇಲ್ಲ ಒಂದು ಇದು ಕಲೆಕ್ಟ್ ಮಾಡಿ ಅದಕ್ಕೆ ಕೆಲವೆಲ್ಲ ಮೂಲಿಕೆಗಳಾಗ್ತಾರೆ, ಕೆಲವೆಲ್ಲ ಪದಾರ್ಥಗಳಾಗ್ತಾರೆ. ಅವೆಲ್ಲ ಹಾಕಿ ಉಚ್ಚಾಟನೆ ಮಂತ್ರ ಮಾಡಿಬಿಟ್ಟು ಅದನ್ನು ಕೆಲವು ಸುಮ್ಮನೆ ನಾನು 10 ಸರಿ ಹಾಕ್ತೀನಿ 20 ಸರಿ ಹಾಕ್ತೀನಿ ಅವೆಲ್ಲ ಇವರು ಆಲ್ರೆಡಿ ಮಾಡೋನು ಸಿದ್ಧಿ ಮಾಡ್ಕೊಂಡಿರ್ತಾನೆ. 1000 ಸರಿ ಅದನ್ನು ಮಂತ್ರನ ಜಪ ಮಾಡಿ ಸಿದ್ಧಿ ಮಾಡಿರ್ತಾನೆ. ಇದು ಆ ಪ್ರಯೋಗ ಮಾಡಬೇಕಾದ್ರೆ ಒಂದು 108 ಸರಿ ಮಂತ್ರನ ಹಾಕಿ ಅವ್ರ ಮನೆ ಮುಂದೆ
ಎಲ್ಲೋ ಮನೆಗೆ ಗೊತ್ತಿಲ್ದಿದ್ದಂಗೆ ಎಲ್ಲೋ ಒಂದು ಕಡೆ ಇಟ್ಬಿಟ್ರೆ ಅದು ಈ ಯಜಮಾನಪ್ಪನಿಗೆ ಯಾರು ವ್ಯವಹಾರ ಮಾಡಿ ಯಾರು ಅಂತಿರ್ತಾರೆ ನೋಡಿ, ಅವನಿಗೆ ಆಟೋಮೆಟಿಕಲ್ಲಿ ಮನೆ ಒಳಗಡೆ ಅವನಿಗೆ ಹೆಂಗಾಗ್ತದೆ ಅಂತಂದರೆ, ಮಲಗಿದ್ರೆ ಯಾರೋ ಬಂದು ಅವನಿಗೆ ಕತ್ತಿಗೆ ನೇಣು ಹಾಕ್ದಂಗೆ ಆಗ್ತಿರ್ತದೆ, ಉಸಿಡಿತಾ ಇರ್ತದೆ, ಮೈ ಕೈ ಎಲ್ಲ ಚುಚ್ತಾ ಇರ್ತದೆ ಅವನಿಗೆ. ಕೈ ಒಂದು ಕಡೆ ಕಾಲು ಒಂದು ಕಡೆ ಒಂಥರ ಅರ್ಧಂಗೆ ಆಗ್ತಾ ಇರ್ತದೆ. ನಾನು ಓದ್ತೀನೇನೋ ಅಂತ. ಆಮೇಲೆ ಅವನು ಮನೆ ಒಳಗಡೆ ಇರಲ್ಲ, ಇದು ಮತ್ತು ಮನೆ ಒಳಗಡೆ ಇದ್ದರೆ ವಿಚಿತ್ರವಾದ ಚಿತ್ರಹಿಂಸೆ ಅನುಭವಿಸ್ಬೇಕು ಅವರು. ಆಮೇಲೆ ಮನೆ ಬಿಟ್ಟೇ ಹೋಗ್ಬೇಕು, ಆ ರೀತಿಯೂ ಮಾಡ್ತಾರೆ ಈ ಪ್ರಯೋಗಗಳಿವು. ಉಚ್ಚಾಟನೆ ಇರೋ ಸ್ಥಳದಿಂದ ಓಡಿಸೋದು, ಅದು ಉಚ್ಚಾಟನೆ ಮಾಡೋದು ನೋಡ್ರಿ. ಇವು ತುಂಬ ಡೇಂಜರು. ಅದಕ್ಕೆ ಇದೆಲ್ಲ ಸ್ವಲ್ಪ ಈಗ ನಮ್ಮ ಈ ಸಿಂಪ್ಟಮ್ ಗೊತ್ತಾಯಿತು, ನಮಗೇನೋ ಕೈ ನೋವು ಕಾಲು ನೋವು ಅಂದರೆ ಒಂಥರ ಚಳುಕು ಹೊಡಿತೈತೆ, ಸೂಜಿಗಳಾಗಿ ಸುಚ್ಚುತ್ತೈತೆ, ನಮ್ಮ ದೇಹಕ್ಕೇನೋ ಒಂದು ಒತ್ತಡ ಬೀಳ್ತೈತೆ ಅಂತ ಗೊತ್ತಾದ ಮೇಲೆ ಇವರು ಸೂಕ್ಷ್ಮ ಅಂದರೆ ಇವರು ಗೊತ್ತಿರೋ ಜಾಗದಲ್ಲಿ ನೋಡ್ಸ್ಕೊಂಡು ಜೀವ ಉಳಿಸ್ಕೊಂಡು ತುಂಬ ಒಳ್ಳೆಯದು. ಸೊ ವೀಕ್ಷಕರೇ, ಯಾಕಂದರೆ ತುಂಬ ಡೇಂಜರ್ ವಿಚಾರಗಳು ನೋಡಿ. ದುಡ್ಡು ಸಾಲ ಕೊಡ್ಬೋದು, ಸಾಲ ಕೊಟ್ಟಾದಮೇಲೆ ಅದನ್ನು ರಿಕವರಿ ಮಾಡ್ಬೇಕಂತಂದ್ಬಿಟ್ಟು ನಾವೇನಾದರೂ ಫೋರ್ಸ್ ಮಾಡಿದಾಗೋ ಇಲ್ಲ ಏನು ಕಾಯ್ತು ಗೊತ್ತಿಲ್ಲ, ಇದೊಂದು ಘಟನೆ 35 ಲಕ್ಷ ಯಾರಿಗೋ ಕೊಟ್ಟಿದ್ದು ಸಾಲ. ಬಟ್ ಅದು ಯಾವ ರೀತಿ ಆಯಿತು ಅಂದರೆ ಅವನ ಜೀವಕ್ಕೆ ತೊಂದರೆ ಆಯಿತು. ಬಟ್ ಕೋಟಿ ಆಸ್ತಿ ಇದ್ದರೂ ಇವತ್ತು ವಾರಸುದಾರರು ಅಂದರೆ ಆ ಒಂದು ಮಗ ಇಲ್ಲ, ಆ ಥರದ್ದೊಂದು ಪರಿಸ್ಥಿತಿ. ಇದು ಪ್ರಾಕ್ಟಿಕಲಾಗಿ ರಾಘವೇಂದ್ರ ಅವರಿಗೆ ಬಂದಿರೋ ಕೇಸು, ಅವರ ಅನುಭವ, ಅದನ್ನು ರಿಸರ್ಚ್ ಮಾಡಿ ಅದರಿಂದ ಏನು ಯಾವ ಥರ ಪ್ರಯೋಗ ಏನು ಅಂತ ಅವರು ಚೆಕ್ ಮಾಡಿ ತಿಳ್ಕೊಂಡು ಆದಮೇಲೆ ಈ ವಿಡಿಯೋನ ತಿಳಿಸಿದ್ದಾರೆ. ಸೊ ತುಂಬ ಕೇರ್ಫುಲ್ ಇರಬೇಕು. ಜೀವನ ಎಲ್ಲರಿಗೂ ಮುಖ್ಯ. ಇಲ್ಲಿ ಎಲ್ಲರೂ ಬದುಕಬೇಕು ಅಂತ ಬಂದಿರ್ತಾರೆ. ದುಡ್ಡು ಮಾಡೋದೇ ಜೀವನ ಅಲ್ಲ, ದುಡ್ಡು ಜೀವನಕ್ಕೆ ಬೇಕು. ಹಾಗಾಗಿ ಇಲ್ಲಿ ಬದುಕೋಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಅವಶ್ಯಕತೆ ಐತೆ. ಬಟ್ ಯಾವೆಲ್ಲ ವ್ಯವಹಾರಗಳು ನಾವು ಮಾಡ್ತೀವಿ ಆ ವ್ಯವಹಾರಗಳಲ್ಲಿ ಅಚ್ಚುಕಟ್ಟಾಗಿ ಇರಬೇಕು ಮತ್ತು ಎಚ್ಚರಿಕೆ ಇರಬೇಕು. ಹಾಗಾಗಿ ಈ ವಿಚಾರಗಳನ್ನ ಡೈರೆಕ್ಟಾಗಿ ನಿಮಗೆ ತಿಳಿಸ್ತಾ ಇದ್ದೀವಿ. ಸೊ ಇದನ್ನು ನೋಡಿಕೊಂಡು ಸ್ವಲ್ಪ ಅಲರ್ಟ್ ಆಗಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಸರ್ ಒಂದು ಪ್ರಶ್ನೆ, ಕೆಲವರು ಹೇಳ್ತಾರೆ, ನಾವು ನೋಡಿರ್ತೀವಿ, ಇವೆಲ್ಲ ಮೂಢನಂಬಿಕೆ. ಕರೆಕ್ಟ್ ತಾನೇ ಇದು? ಕೆಲವ್ರು ಹೇಳ್ತಾರೆ ಮೂಢನಂಬಿಕೆ, ಇವೆಲ್ಲ ನಂಬೇಡಿ, ಇವೆಲ್ಲ ಹೋಗಬೇಡಿ ಅಂತ ಹೇಳ್ತಾರೆ. ನಮಗೆ ಚೆನ್ನೈನಿಂದ ಒಂದು ಫೋನ್ ಬಂದಿತ್ತು. ಅವರು ಮೂಲತಃ ಬಂದು ಉಡುಪಿಯವರು, ಚೆನ್ನೈಯಲ್ಲಿ ಹೋಗಿದ್ದಾರೆ. ಅವ್ರಿಗೆ ಇಲ್ಲಿ ಮಾಡಿರೋದು ಎಫೆಕ್ಟು, ಅವರು ಒಬ್ಬ ಸೈಂಟಿಸ್ಟ್ ಅವರು ರಿಸರ್ಚ್ಗಳು ಮಾಡೋದು ಇದು ಮಾಡೋದು. ಅವ್ರು ರಿಯಲ್ ಅವ್ರು ಹೇಳೋ ಕತೆ ಕೇಳಿಬಿಟ್ರೆ ನಮಗೇನೆ ಒಂಥರ ಜೀವಮಾನದಲ್ಲಿ ಅಷ್ಟು ಭಯ ಬಂದ್ಬಿಡ್ತದೆ. ಆ ರೀತಿ ಅವ್ರಿಗೆ ತೊಂದರೆ ಕೊಟ್ಟಿದ್ದು. ನಾನೇನು ಸಾರ್ ನೀವು, ಯಾಕಂದರೆ ಕೆಲವು ವಿಚಾರಗಳಲ್ಲಿ ನಾವು ಏಕಾಏಕಿ ಒಂದು ಕೇಸನ್ನ ತಗೊಳಲ್ಲ, ಇದು ನಿಜಾನ ಸುಳ್ಳ ಏನು ಅಂತೆಲ್ಲ ತಗೊಂತೀವಿ. ಏನು ಸಾರ್ ನೀವು ಈ ಥರ ಇದು ಮಾಡ್ತೀರಾ ಸಾರ್? ನಾವು ಮನುಷ್ಯರೇ, ನಾವು ಭೂಮಿ ಮೇಲೆ ಹುಟ್ಟಿದ್ದೀವಿ ತಾನೆ, ನಮಗೂ ತೊಂದರೆ ಆಗೈತೆ. ಅದರ ಅನುಭವ ಏನು ಅನ್ನೋದು ನನಗೆ ಗೊತ್ತು. ನಾನು ಅಷ್ಟು ಓದಿ ಅಷ್ಟು ಗ್ರ್ಯಾಜುಯೇಟ್ ಆಗಿ ನಮ್ಗೆ ಎಲ್ಲಿ ಒಂದು ಕೆಲಸನೂ ಸಿಕ್ಕಿಲ್ಲ. ಆ ಥರ ಮಾಡಿದರು. ಲೈಫಲ್ಲಿ ನಾನು ಇರಬಾರ್ದಂತನೂ ಮಾಡಿದರು. ಏನೋ ಒಂದು ಕಾಡಿ ಬೇಡಿ ಒಂದು ತಪ್ಪಗಳು ನಾವೇ, ಅವರು ಬ್ರಾಹ್ಮಣರು, ನಾವಿಷ್ಟು ಮಾಡಿ ಇವತ್ತು ಏನೋ ಒಂದು ದೇವಿ ನಮ್ಮ ಕರ್ನಾಟಕದಾಗ ನಂಗೆ ಅನ್ನ ಸಿಕ್ಕಿಲ್ಲ, ಚೆನ್ನೈಯಲ್ಲಿ ಬಂದು ಒಂದು ಡೈಲಿ ಇದಕ್ಕೆ ಮಾಡ್ತಾಯಿದ್ದೀನಿ ಸರ್ ಕೆಲಸ. ನನ್ನ ಕಷ್ಟ ನಾನು ಏನು ಅನ್ನೋದು ಗೊತ್ತು. ಆಮೇಲೆ ನನ್ನ ಹತ್ರಕ್ಕೆ ಅವರು ಸುಮಾರು 5 ಸರಿ ಫೋನ್ ಮಾಡಿದ್ದಾರೆ. 5 ಸರಿ ಡೈಲಿ ಅಂದರೆ ಅವರು ಕಾಂಟ್ಯಾಕ್ಟ್ ಇರ್ತಾರೆ, ಅವಾಗ ಫೋನ್ ಮಾಡ್ತಾರೆ. ನನ್ನ ಹತ್ರಕ್ಕೆ ಬರಲೇಬೇಕು ಅಂತೇಳಿ 5 ಸರಿ ಅವರು ಪ್ರಯತ್ನ ಮಾಡಿರೋದು. ಬರಬೇಕಾದಾಗೆಲ್ಲ ಒಂದೊಂದು ತೊಂದರೆಗಳು. ಒಂದು ಸರಿ ಅವರು ಯಾರನ್ನು ನಂಬ್ಕೊಳೋದು ಬೇಡ, ಏನು ಬೇಡ, ನಾನೇ ಹೋಗ್ಬಿಡೋಣ ಅಂತೇಳಿ ಕಾರ್ ಎತ್ಕೊಂಬರ್ಬೇಕು. ಕಾರ್ ದೇಕ್ಲೆ ಆಕ್ಸಿಡೆಂಟ್ ಆಯ್ತು. ಅವ್ರದ್ದು ಬರಕ್ಕೆ ಬಿಟ್ಟಿಲ್ಲ. ಏನು ಇವತ್ತಿಗೂ ಬಂದೇ ಇಲ್ಲ ಸರ್. ಎಷ್ಟು 1 ವರ್ಷದಿಂದ ಫೋನಲ್ಲೇ ಇದ್ದಾರೆ. 1 ವರ್ಷದಿಂದ ಇವತ್ತಿಗೂ ನಮ್ಮನ್ನು ಭೇಟಿನೇ ಆಗಿಲ್ಲ ಅವರು. ಇದು ಕೂಡ ಏನೋ ಸಮಸ್ಯೆ ಐತೆ. ಅವ್ರಿಗೆ ತುಂಬ ಎಫೆಕ್ಟ್ ಮಾಡಿ ಹೇಳ್ದನಲ್ಲ, ಉಡುಪಿಯಲ್ಲಿ, ಬೆಂಗಳೂರಲ್ಲಿ, ಮತ್ತು ಎಲ್ಲಿ ಕೆಲಸ ಸಿಕ್ಕದಿರೋ ಮತ್ತು ಚೆನ್ನೈಯಲ್ಲಿರೋದು, ಅಲ್ಲಿ ಹೋಗಿ ಇವತ್ತು ಅವರು ಜೀವ ಉಳಿಸ್ಕೊಳೋಕ್ಕೋಸ್ಕರ ಅಲ್ಲಿ ಹೋಗಿರೋದು. ಅಷ್ಟು ಎಫೆಕ್ಟ್ ಮಾಡಿರೋದು ಇದು. ನೋಡೋಣ, ಅವ್ರು ಬಂದಾದ್ಮೇಲೆ ಅವ್ರದ್ದು ವಿಡಿಯೋ ಮಾಡೋಣ, ಅದು ಏನು ತೊಂದರೆ ಇಲ್ಲ. ವೀಕ್ಷಕರೇ ನೋಡಿ, ಇವೆಲ್ಲ ಸ್ವಲ್ಪ ಅಲರ್ಟ್ ಇರಲಿ ಅಂತ ಒಂದಷ್ಟು ವಿಚಾರಗಳನ್ನ ಓಪನ್ ಆಗಿ ನಾನು ಪ್ರಾಕ್ಟಿಕಲಾಗಿ ಆಗಿರೋ ಘಟನೆಗಳನ್ನೇ ಡೈರೆಕ್ಟಾಗಿ ಮಾತಾಡಿಸಿ ಆ ಅನುಭವಗಳನ್ನ ಶೇರ್ ಮಾಡಿಸಿದ್ದೀನಿ. ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.